ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಲ್ಲ? ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ವೀಡಿಯೋ ಮಾಡಿ, ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ನಾನು ಇವತ್ತಿನ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ವರ್ಷದ ಕೊನೆಯ ದಿನ ಒಂದು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಲೈಕ್ ಹೊಸ ವರ್ಷ ಬಂದಾಗ ಒಂದು ಹೊಸ ಹುರುಪು ಎಲ್ಲರಿಗೂ ಇದ್ದೇ ಇರುತ್ತೆ. ನಾವು ಹೊಸ ವರ್ಷದಲ್ಲಿ ಏನಾದರೂ ಒಂದು ಮಾಡಬೇಕು ಅನ್ನೋದು ತುಂಬಾ ಇರುತ್ತೆ. ಹಾಗಾಗಿ ಎಲ್ಲರೂ ಅದೊಂದು ಥಿಂಕಿಂಗ್ ಮೈಂಡ್ಸೆಟ್ ಅಂತೂ ಎಲ್ಲರದ್ದು ಇಟ್ಕೊಂಡಿರ್ತಾರೆ. ಹಾಗೇನೇ ಪ್ರತಿಯೊಬ್ಬರು ಅಷ್ಟೇ ಮೇಯ್ನ್ ಕನಸುಗಳನ್ನ ಕಾಣ್ರಿ. ಹೊಸ ವರ್ಷಕ್ಕೆ ಒಂದು ಆ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನಾನು ಇವತ್ತು ವಿಡಿಯೋ ಮಾಡಿರುವಂಥ ಉದ್ದೇಶ ಬಂದು, ನಮ್ಮಲ್ಲಿ ಯೂಶ್ವಲ್ ಆಗಿ ಬರ್ಡ್ಸ್ ಎಲ್ಲ ನಾನು ಅಷ್ಟು ತೋರಿಸಿರಲಿಲ್ಲ ತುಂಬ ದಿನದಿಂದ, ಯಾವ್ಯಾವ ಬರ್ಡ್ಸ್ ಇದೆ ಹೇಗಿದೆ ಅಂಥೇಳಿ. ಸೊ ಇವತ್ತು ಒಂದು ಕಲರ್ಫುಲ್ ಆಗಿ ಒಂದು ವಿಡಿಯೋ ಮಾಡೋಣ ಅಂಥೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಸೊ ಮೊದಲಿಗೆ ನೀವು ನೋಡ್ತಾ ಇದ್ದೀರಾ ನೋಡಿ, ನಮ್ಮಲ್ಲಿ ಬೇಜಾನ್ ತರಲೆ ಬಟ್ ಅಷ್ಟೇ ಫ್ರೆಂಡ್ಲಿ ಆಗಿರುವಂಥ ಸನ್ಕಾರ್ನರ್ ಬರ್ಡ್. ಅದು ತುಂಬ ಟೇಮ್ಡ್ ಆಗಿದೆ. ಸೊ ಅದು ಕೂಡ ನಾನು ಹೇಳ್ತೀನಿ, ಎಲ್ಲನೂ ತೋರಿಸ್ತೀನಿ ಬನ್ನಿ. ಓಕೆ, ನೋಡಿ ನಾವು ಆ್ಯಕ್ಚುಲಿ ಈ ದಾರ ಗಿರ ಎಲ್ಲ ಪ್ರತಿಯೊಂದು ಕಟ್ಟಿರೋದಲ್ಲ ಇದಕ್ಕೋಸ್ಕರನೇ. ಅದು ಇಂಟ್ರಾಕ್ಟಿವ್ ಆಗಿ ಆರಾಮಾಗಿ ಆಟ ಆಡ್ಕೊಂಡಿರ್ಬೇಕು ಅಂತ ಹೇಳ್ಬಿಟ್ಟು ನೋಡಿ. ಓಕೆ, ಸೊ ಆ್ಯಂಡ್ ಇನ್ನೊಬ್ಬ ತರಲೆನ ತೋರಿಸ್ತೀನಿ ನೋಡಿ. ಇದು ಇನ್ನೊಬ್ಬ ತರಲೆ, ಇದು ಪೈನಾಪಲ್ ಕನ್ನೀರು. ಇದು ಆಲ್ರೆಡಿ ಬುಕ್ ಆಗಿ ಸೇಲ್ ಆಗಿದೆ. ಸೊ ಸಿಕ್ಕಾಬಡೆ ತರಲೆ ಅವನಂತೂ, ಏನಂತ ಹೇಳಿದ್ರೆ ಯಾರನ್ನೂ ಅದು ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲ, ಆ ರೀತಿಯಾದ ತರಲೆ ಅದು. ಸೊ ಹೀಗೆ ಆ್ಯಂಡ್ ನೋಡ್ಬೋದು ನಮ್ಮ ಸೆಟಪ್ ಈ ರೀತಿಯಾಗಿ ನಿಮಗೆ ಕಾಣಿಸುತ್ತೆ. ಎಲ್ಲ ಬಿಸಿಲಿಗೆ ಬಂದುಬಿಟ್ರೆ ಕಂಪ್ಲೀಟಾಗಿ ನೋಡ್ಬೋದು. ಬಿಸಿಲಿದ್ರೆ ಈಚೆಗಡೆ ಆರಾಮಾಗಿ ಎಲ್ಲ ಬಂದು ಆರಾಮಾಗಿ ಫುಲ್ಲು ಕೂತ್ಕೊಂಡು ಆಟ ಆಡ್ಕೊಂಡಿರುತ್ತೆ ಬೆಳಗ್ಗೆ ಹೊತ್ತು. ಆ್ಯಂಡ್ ಈ ಕಾಕ್ಟೇಲ್ ನೋಡ್ತಾ ಇದ್ದೀರಾ ನೀವು ಅಲ್ಲಿ ದೂರದಲ್ಲಿ, ಅದು ಕೂಡ ಅಷ್ಟೇನೆ. ಬಿಸಿಲು ಅಂದಿದ ತಕ್ಷಣ ಆರಾಮಾಗಿ ಬೆಳಗ್ಗೆನೇ ಬಂದ್ಬಿಡುತ್ತೆ, ಈಚೆ ಆರಾಮಾಗಿ ಆಟ ಆಡ್ಕೊಂಡಿರುತ್ತೆ ಇಲ್ಲಿ. ಈಗ ನೀವು ನೋಡ್ತಾ ಇದ್ದೀರಾ ನಾನು ತೋರಿಸ್ತಿರುವಂಥ ಮೊದಲನೇ ಬರ್ಡ್ ಬಂದು ಸನ್ಕಾರ್ನರು. ಇದು ಸನ್ಕಾರ್ನರು. ಸೊ ಯಾರಿಗಾದರೂ ಸನ್ಕಾರ್ನರ್ ಬೇಕಿದ್ದಲ್ಲಿ ನೀವು ನಮ್ಮ ಹತ್ರ ಬಂದರೆ ಸನ್ಕಾರ್ನರ್ಸ್ ರೆಡಿಲಿ ಅವೈಲೇಬಲ್ ಇರುತ್ತೆ. ಇದು ಪೈಡ್ ಮಾರ್ಕಿಂಗ್ ಇರುವಂಥ ಬರ್ಡು, ಆದರೆ ಪೈಡ್ ಅಲ್ಲ, ಪೈಡ್ ಮಾರ್ಕಿಂಗ್ ಇರುವಂಥ ಬರ್ಡು. ಸೊ ಹಾಗಾಗಿ ನೀವು ಯಾರಾದರೂ ಸನ್ಕಾರ್ನರ್ ನೋಡ್ತಿದ್ದೀರಾ, ತುಂಬ ಫ್ರೆಂಡ್ಲಿ ಆಗಿ ಒಂದು ಒಳ್ಳೆ ಬಜೆಟಲ್ಲಿ ನೋಡ್ತಿದ್ದೀರಾ ಅಂತಂದರೆ ನಮ್ಮ ಹತ್ರ ಸನ್ಕಾರ್ನರ್ ಅವೈಲೇಬಲ್ ಇದೆ. ಆ್ಯಂಡ್ ಇದು ಕೂಡ ಸನ್ಕಾರ್ನರೇ, ಸಿಕ್ಕಾಪಟ್ಟೆ ತರಲೆ ಬಟ್ ಭಯಂಕರ ಆ್ಯಕ್ಟಿವು, ತುಂಬ ಒಂಥರ ಸಿಕ್ಕಾಪಟ್ಟೆ ಕಲರ್ಫುಲ್ಲು ಬರ್ಡು. ನೀವು ನೋಡ್ತಾ ಇರ್ಬೋದು ಇವಾಗಲೇ ಅದು ನೆಕ್ಸ್ಟ್ ಲೆವೆಲಲ್ಲಿ ಕಲರ್ಸ್ ಎಲ್ಲ ತೋರಿಸ್ತಾ ಇದೆ. ಸೊ ಅಷ್ಟು ಸಕ್ಕತ್ತಾಗಿರುವಂಥ ಬರ್ಡ್ ಅದು. ಓಕೆ, ಅದು ಕೂಡ ಅವೈಲೇಬಲ್ ಇದೆ. ಓಕೆನಾ? ಸೊ ಆಮೇಲೆ ನೀವು ನೆಕ್ಸ್ಟ್ ನೋಡ್ತಾ ಇರೋದು ಬಂದು ಕ್ರಿಮ್ಸನ್ ಬೆಲ್ಲಿಡು. ನೀವು ನೋಡ್ತಾ ಇದ್ದೀರಾ ಕ್ರಿಮ್ಸನ್ ಬೆಲ್ಲಿಡ್ ಕನ್ಯೂಸ್ ಬಂದು ಹೆವಿ ಕಲರ್ಫುಲ್ ಬರ್ಡ್ಸು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ರೆಡ್ ಇದೆ ಅಂಥೇಳಿ, ಆ ರೀತಿಯಾಗಿ ಕಲರ್ಫುಲ್ ಬರ್ಡ್ಸ್ ಅದು. ಸೊ ತುಂಬ ಚೆನ್ನಾಗಿದೆ ಬರ್ಡ್ ಇದು. ಆ್ಯಂಡ್ ನಿಮ್ಗೇನಾದರೂ ಕ್ರಿಮ್ಸನ್ ಬೆಲ್ಲಿಡ್ ಬೇಕಾದರೂ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ, ಆದರೆ ಈ ಬರ್ಡ್ ಬಂದು ಆಲ್ರೆಡಿ ಬುಕ್ ಆಗಿದೆ. ನಿಮಗೆ ನೆಕ್ಸ್ಟ್ ನಾನು ತೋರಿಸ್ತಿರೋವಂಥ ಪಕ್ಷಿ ಬಂದು ಒಂದು ಯೆಲ್ಲೋ ಸೈಡ್ ಕನ್ನೀರು, ಪೈನಾಪಲ್ ಕನ್ನೀರು, ಮೂರು ಕೂಡ ವೆರಿ ಹೈಪರ್ ಎಗ್ ಫ್ಯಾಕ್ಟರ್ಸು. ತುಂಬ ಅಂದರೆ ತುಂಬ ಕಲರ್ಫುಲ್ಲಾಗಿ ಬರುತ್ತೆ, ಕಲರ್ಸ್ ಎಲ್ಲನೂ ನೆಕ್ಸ್ಟ್ ಲೆವೆಲ್ ಬರುತ್ತೆ. ಈ ಮೂರು ಬರ್ಡ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸದ್ಯಕ್ಕೆ. ಇವಾಗ ಈ ಮೂರು ಬರ್ಡ್ ಕಾಸ್ಟ್ ಬಂದು 4,000 ರೂಪಾಯಿ ಒಂದು ಬರ್ಡ್ಗಾಗುತ್ತೆ, ರೈಸ್ ಆಗಿ ಸೆಲ್ಫ್ ಫೀಡಿಂಗ್ ಸ್ಟೇಜಲ್ಲಿ ನಾವು ನಿಮಗೆ ಕೊಟ್ಟಾಗ. ಓಕೆನಾ? ಸೊ ಆ ರೇಂಜಲ್ಲಿ ನಿಮಗೆ ಇರೋದು ಸಿಗುತ್ತೆ. ಇವಾಗಲೂ ಕೂಡ ಬುಕ್ ಮಾಡ್ಕೋಬೋದು. ಬುಕ್ ಮಾಡ್ಕೊಂಡ್ಮೇಲೆ ನಾವು ನಿಮಗೆ ಒಂದ್ಸಲಿ ಅದು ಸೆಲ್ಫ್ ಫೀಡಿಂಗ್ ತೊಗೊಂಡ್ಮೇಲೆ ನಾವು ನಿಮಗೆ ಕೊಡ್ತೀವಿ. ಇನ್ನು ಈ ಎರಡು ಬರ್ಡ್ ಬಂದು ಹೈಪರ್ ಎಗ್ ಫ್ಯಾಕ್ಟರ್ಸು, ಸಂಜಿಕ್ ಡೈಲ್ಯೂಟ್ ಚಿಕ್ಸು. ಸೊ ಅದು ಎರಡೂ ಕೂಡ ಬುಕ್ ಆಗಿದೆ ಆ್ಯಂಡ್ ಸೇಲ್ ಕೂಡ ಆಗಿದೆ. ಸೊ ಹಾಗಾಗಿ ಅದರದ್ದು ನಾನು ಪ್ರೈಸ್ ಗೀಸ್ ಎಲ್ಲ ಏನು ಹೇಳಕ್ಕೆ ಹೋಗೋದಿಲ್ಲ. ನೋಡ್ತಾ ಇರ್ಬೋದು ಸಖತ್ ಮುದ್ದಾಗಿರೋ ಬರ್ಡ್ಸು, ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ಸು ಪ್ರತಿಯೊಂದ್ರದ್ದು. ಸೊ ಪೈನಾಪಲ್ ಕನ್ನೂರು, ಯೆಲ್ಲೋ ಸೈಡ್ ಕನ್ನೂರು ಅಂತೂ ನೆಕ್ಸ್ಟ್ ಲೆವೆಲ್ ಬರುತ್ತೆ, ಅಷ್ಟು ಚೆನ್ನಾಗಿದೆ. ಸೊ ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ನೀವು ಬುಕ್ ಮಾಡ್ಕೋಬೋದು.
ಸೊ ನೋಡಿದ್ರಲ್ಲ ಸ್ನೇಹಿತರೆ, ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಗೇನಾದರೂ ಪಕ್ಷಿಗಳು ಬೇಕಿದ್ದಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಪಕ್ಷಿಗಳು ನಮ್ಮ ಹತ್ರ ಇರೋದು ಬಿಟ್ಟು ಇನ್ನೇನಾದರೂ ಬೇರೆ ರಿಕ್ವೈರ್ಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನಾವು ಫುಲ್ಫಿಲ್ ಮಾಡಿಕೊಡ್ತೀವಿ. ಸೊ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ, ಓಕೆನಾ. ಸೊ ಎಲ್ಲಿಗೆ ಬೇಕಾದ್ರೂ ನಾವು ಟ್ರಾನ್ಸ್ಪೋರ್ಟ್ ಕೂಡ ಮಾಡಿಕೊಡ್ತೀವಿ. ಸೊ ನಿಮಗೆ ಏನೇ ರಿಕ್ವೈರ್ಮೆಂಟ್ಸ್ ಇದ್ದರೂ ಕೂಡ ನಾನು ಹೆಲ್ಪ್ಲೈನ್ ನಂಬರ್ ಅಂತ ಹಾಕಿರ್ತೀನಿ, ಆ ನಂಬರ್ಗೂ ಕೂಡ ನೀವು ಕರೆ ಮಾಡ್ಬೋದು. ಇಲ್ಲ ಏನಾದರೂ ಪಕ್ಷಿಗಳ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಡೌಟ್ ಇತ್ತು ಅಂತ ಹೇಳಿದ್ರು ಕೂಡ ನಾನು ಹೆಲ್ಪ್ಲೈನ್ ನಂಬರ್ ಅಂತ ಹಾಕಿರ್ತೀನಿ, ಅದೇ ನಂಬರ್ಗೆ ಕೂಡ ನೀವು ಕರೆ ಮಾಡಿ ನನ್ನ ಮಾತಾಡಿಸ್ಬೋದು, ಸರಿನಾ. ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲರ ಹೊಸ ವರ್ಷ ಬಂದು ತುಂಬ ಚೆನ್ನಾಗಿರಲಿ, ತುಂಬ ಸಮೃದ್ಧಿಯಿಂದ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ. ಥ್ಯಾಂಕ್ ಯು.